ದಾವಣಗೆರೆ ಲೋಕಸಭಾ ಕ್ಷೇತ್ರದ ಸರ್ಕಾರಿ ಪ್ರೌಢಶಾಲೆಗಳ 9 ಎಸ್ಎಸ್ಎಲ್ಸಿ ಟಾಪರ್ಗಳನ್ನು ಸಂಸದೆ ಡಾಕ್ಟರ್ ಪ್ರಭಾ ಮಲ್ಲಿಕಾರ್ಜುನ್ ಅವರು ದೆಹಲಿಗೆ ಶೈಕ್ಷಣಿಕ ಪ್ರವಾಸಕ್ಕೆ ಕಳುಹಿಸಿಕೊಟ್ಟಿದ್ದಾರೆ. 5 ದಿನಗಳ ಈ ಪ್ರವಾಸದ ವಿಮಾನ ದರ ಮತ್ತು ವಸತಿ ಸೇರಿದಂತೆ ಎಲ್ಲ ಪ್ರಯಾಣ ವೆಚ್ಚಗಳನ್ನು ಸಂಸದರೇ ಭರಿಸುತ್ತಿದ್ದಾರೆ. 5 ದಿನಗಳ ಪ್ರವಾಸ ಇದಾಗಿದೆ. ಇಂಡಿಯಾ ಗೇಟ್, ಕಮಲ ಮಂದಿರ, ಕುತುಬ್ ಮಿನಾರ್, ಕೆಂಪುಕೋಟೆ, ಕರ್ತವ್ಯ ಪಥ ಮತ್ತು ಸ್ವಾಮಿ ನಾರಾಯಣ ಮಂದಿರದಂತಹ ಪ್ರಮುಖ ಸ್ಥಳಗಳಿಗೆ ಅವರು ಭೇಟಿ ನೀಡುತ್ತಾರೆ. 9 ವಿದ್ಯಾರ್ಥಿಗಳೊಂದಿಗೆ ಒಬ್ಬ ಪುರುಷ ಮತ್ತು ಮಹಿಳಾ ಶಿಕ್ಷಕರು ಇದ್ದಾರೆ. ಸದ್ಯ ಟಾಪರ್ ವಿದ್ಯಾರ್ಥಿಗಳ ತಂಡ ಸೋಮವಾರ ಹುಬ್ಬಳ್ಳಿ ವಿಮಾನ ನಿಲ್ದಾಣದಿಂದ ಹೊರಟಿದ್ದು ಸದ್ಯ ಪ್ರವಾಸದ ಖುಷಿಯಲ್ಲಿದ್ದಾರೆ. ಸಂಸದರು ಈ ಮಕ್ಕಳ ಪ್ರವಾಸವನ್ನ ವೈಯಕ್ತಿಕ ಹಣದಿಂದ ಆಯೋಜಿಸಿದ್ದಾರೆ. ವಿದ್ಯಾರ್ಥಿಗಳಾದ ಮಂಜುನಾಥ್, ಧನುಷ್, ಪವನ್ ಕುಮಾರ್, ಜ್ಯೇಷ್ಠ, ಅಮೃತ, ಮಿಜ್ಬಾ ನಾಜ್, ಉಷಾ, ಲತಾ ಹಾಗೂ ಯೋಗೇಶ್ವರಿ, ಶಿಕ್ಷಕರಾದ ಅರುಣ್ ಕುಮಾರ್ ಮತ್ತು ನಿಂಗಮ್ಮ ಪ್ರವಾಸಕ್ಕೆ ತೆರಳಿದ್ದಾರೆ. ಸರ್ಕಾರಿ ಶಾಲೆಗಳಲ್ಲಿ ಓದುವ ಪ್ರತಿಭಾನ್ವಿತ ವಿದ್ಯಾರ್ಥಿಗಳಿಗೆ ಇಂಥ ಪ್ರವಾಸದ ಅವಕಾಶ ಕಲ್ಪಿಸುವುದರಿಂದ ಇನ್ನಿತರ ವಿದ್ಯಾರ್ಥಿಗಳಿಗೂ ಸ್ಫೂರ್ತಿಯಾಗುತ್ತೆ. ಈ ಸಾಧನೆ ಮಾಡಿದ ಮಕ್ಕಳನ್ನು ನೋಡೋದ್ರಿಂದ ಪ್ರಸ್ತುತ ಎಸ್ಎಸ್ಎಲ್ಸಿ ವಿದ್ಯಾರ್ಥಿಗಳ ಬ್ಯಾಚ್ಗೆ ಚೈತನ್ಯ ತುಂಬುತ್ತೆ. ಅವರು ಶ್ರದ್ಧೆಯಿಂದ ಅಧ್ಯಯನ ಮಾಡಲು ಹಾಗೆಯೇ ಅವರ ಪರೀಕ್ಷೆಗಳಲ್ಲಿ ಉತ್ತಮ ಸಾಧನೆ ಮಾಡಲು ಪ್ರೇರೇಪಿಸುತ್ತೆ ಅಂತ ನನಗೆ ವಿಶ್ವಾಸವಿದೆ ಎಂದು ಸಂಸದೆ ಪ್ರಭಾ ಮಲ್ಲಿಕಾರ್ಜುನ್ ಹೇಳಿದ್ದಾರೆ. ಹೆಚ್ಚಿನ ವಿದ್ಯಾರ್ಥಿಗಳು ಗ್ರಾಮೀಣ ಪ್ರದೇಶಗಳಲ್ಲಿ ವಾಸಿಸುತ್ತಿದ್ದು ಸರ್ಕಾರಿ ಶಾಲೆಗಳಲ್ಲಿ ಓದುತ್ತಿದ್ದಾರೆ. ಪ್ರಭಾವಿ ಜನರು ಈ ವಿದ್ಯಾರ್ಥಿಗಳ ಸ್ವಾಭಿಮಾನವನ್ನು ಹೆಚ್ಚಿಸಲು ತಮ್ಮ ಬದ್ಧತೆಯನ್ನು ಪ್ರದರ್ಶಿಸಿದ್ರೆ, ಸರ್ಕಾರಿ ಶಾಲೆಗಳನ್ನು ಬಲಪಡಿಸಿದ್ರೆ ಪ್ರವೇಶ ಹೆಚ್ಚಳಕ್ಕೆ ಕಾರಣವಾಗುತ್ತೆ. ಇದರಿಂದಾಗಿ ದೇಶದ ಸುಪ್ತ ಪ್ರತಿಭೆಗಳನ್ನು ಅನಾವರಣಗೊಳಿಸಬಹುದು ಅಂತ ಸಂಸದರು ತಿಳಿಸಿದ್ದಾರೆ.